ನೋಡ್ಲ ನೀ ಎಲ್ಲ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿವಿ. ಕೈಯಾಗ ಬಡಿಗೆ ಹಿಡಿಬೇಕು. ನಮ್ಮ ಪಪ್ಪ ನಗಾತಾರ ನೋಡ್ರಿ, ಬಡಿಗೆ ಹಿಡಿಬೇಕನ್ನೋದ ತೊಗೊಂಡ್ ಬರ್ಲಿ ನಾನು ಬಡಿಗೆ. ಕೊಡ್ತೀವಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಿಂತ ನಮ್ಮ ವ್ಲಾಗ್. ನನ್ನ ಹತ್ರ ಇವತ್ತು ನೀವು ಹೋಗ್ಬಿಟ್ಟಿರ್ತಾರೆ. ನಿನ್ನೆ ಫುಲ್ ಒದಾಡಿಲ್ಲ, ಹಾಗಾಗಿ ಘೋಷಣೆ ಮಾಡಿಲ್ಲ, ಘೋಷಣೆ ಮಾಡಿಲ್ಲ. ಮನೆ ಹೋಗೈತಿ. ಇಲ್ಲಿ ಹಾಸ್ಪಿಟಲ್ ಕೊಂಟಾವಿ, ಮಮ್ಮಿ ಮತ್ತು ಪಪ್ಪ ಹೊಂಟಾವೆ. ಹೋಗಿ ಏನು ಮಾಡ್ಬೇಕು ಹೇಳಲ್ಲ, ಮಾಡ್ತೀನಂತೆ. ಆಯ್ತು. ಸರಿ ಹೋಗಿ. ಇದ್ರ ನೀರು ಮುಗಿದ ಕೂಡಲೇ ಬಂದ್ ಮಾಡ್ಬೇಕಂತ. ನೀರು ಕಾಣತೈತ್ರಿ. ಸ್ವಲ್ಪ ಐತಿ. ಅಮ್ಮು ಇಲ್ಲಿ ಸಾವ್ಕಾಸ. ಮೇಡಮ್ ಮುಗಿತ್ರಿ ಕೆಲಸ. ನಾವು ಹುಡುಕಾಡಕತ್ತೀನಿ. ಒಮ್ಮೆ ಗಪ್ಪೆ ಆಗಿಬಿಟ್ಟಾಳೆ. ಎಲ್ಲೋಗಳ ಮಮ್ಮಿನ ಹುಡುಕಾಡತ್ತಾರೆ. ಎಲ್ಲೋದ್ಲ ಅಂತೇಳಿ ನಾವು ಅದೇ ಹತ್ತಿ ಮುಂಜಾನೆ ಹತ್ರ ಎಲ್ಲಿ ಹೋಗಲ್ಲ. ಯಾಕೆ ಇವತ್ತು ಐನ್ ಟೈಮಿಗೆ ಬತ್ತಲ್ಲ ಇವತ್ತು? ಯಾಕೆ ಮುಂಜಾನೆ ಗಡ್ಬಡ್ದಾಗ ಆಗಿಲ್ಲ. ಅಯ್ಯಯ್ಯೋ ಪಾಪ ಚಿಚಿ ಒಬ್ಬಕ್ಕೆ ಚಡ್ಡ ಸಣ್ಣಕ್ ಮಾಡಿದ್ದು ಸತ್ಯಕ್ಕೆ ಹೇಳ. ಅಯ್ಯ ಎಲ್ಲ ಹಾಕಿ ನೋಡ್ರಿ ಗೊತ್ತಿದ್ದ ಸರ್ ಪರ್ಸನಲ್ ಆತ್ಲ ಪಲ್ಯ ನೋಡ್ರಿ. ಬಂದು ನಿಂಗೆ ಕೈ ಆಡಿಸಿಲ್ಲ, ನಾನೇ ಆ್ಯಕ್ಚುಲಿ ಪಲ್ಯ ಮಾಡಿದ್ನದು. ನೋಡ್ರಿ ಪಪ್ಪಾಗ ಮೊನ್ನೆ ಚೇರ್ ತೊಗೊಂಡ್ಬರ್ತೀನಿ, ಚೇರ್ ಆರ್ಡರ್ ಮಾಡಿದ್ನ ಅಂದ್ರೆ ಪಪ್ಪ ಇದ್ರ ಚೇರ್ ಬೇಡ ಅಂತಂದ್ರೆ ರಾತ್ರಿ 11:00 ಬಾಕ್ಲ ಬಿಡ ಚೇರ್ ಬೇಡ ಅಂತ. ಈಗ ನಾ ಪಲ್ಯ ಮಾಡ್ಬೇಕು. ಆಮೇಲೆ ಆಗಿ ಬಿಟ್ಟಿತ್ಲ ಪಲ್ಯ. ಇನ್ನೊಂದು ಪಲ್ಯ ಯಾರು ಮಾಡ್ತಾರಲ್ಲ ಡುಮ್ಮಿ ಆರೆಂಜ್ ತಿನ್ಲೇನು ರಾತ್ರಿ ತಿನ್ಲಿ? ಏನು ಗೊತ್ತೇನ್ರಿ, ಆರೆಂಜ್ ಒಟ್ಟು ನಮಗೆ ಫ್ರೂಟ್ಸ್ ಹೆಂಗೈತಪ್ಪ ಅಂತಾರ ನನಗೆ ಕ್ರೇವಿಂಗ್ ಆಗ್ಬಿಡ್ತೈತಿ. ರಾತ್ರಿ ಕುರಿ ಊಟ ಆದ ನಂತರ ಒಂದು ತಾಸು ಹಿಂಗೆ ಆದ ನಂತರ ಮಕ್ಕೋಬೇಕು ಟೈಮಿಂಗ್ ನನಗೆ ಏನಾರು ತಿನ್ಬೇಕು ಅನ್ಸತ್ತಿರಿ ಗೊತ್ತಿಲ್ಲ. ನಮಗೆ ಒಟ್ಟು ಏನಾರು ಫ್ರೂಟ್ ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಇಂಥವು ಏನು ಸೀಸನಲ್ ಫ್ರೂಟ್ಸ್ ಇರ್ತಾವ ತಂದು ಬಳಿ ಇಟ್ಬಿಟ್ಟಿರ್ತಾರೆ. ಅದಕ್ಕೆ ಇಲ್ಲಾಂದ್ರೆ ರಾತ್ರಿ ನಿದ್ದೆ ಇಲ್ರಿ ನಮಗೆ. ನೋಡ್ರಿ ಇದಕ್ಕೆ ಬಕಾಸು ಇರ್ತಾವ ಮಸ್ತ್. ಅಂದ್ರೆ ಏನೂ ಆಗಿಲ್ಲ ಅಂದ್ರೆ ಇನ್ನೂ ಪಲ್ಯ ಆಗಿಲ್ಲ. ಹೌದು, ಇಸ ಇರ್ತೈತೆ ಮತ್ತದು. ನಾನು ಈಗ ನೀರಿನ ಜಾಕಕ್ಕೆ ಹೋಗ್ತೀನಿ. ಹೌದ್ರಾ ಇನ್ನೂ ಜಾಕನೆ ಮಾಡ್ರಿ. ನೆನಪೇ ಇಲ್ಲ ನನಗೆ. ಅಷ್ಟು ಜೋರು ಹೊಡೆದು ಏನಿಲ್ಲ. ಅಷ್ಟು ಜೋರು ಮಾಡ್ತೀನಿ ನನಗೆ. ಹೌದಪ್ಪ ಗೊತ್ತಾ? ನಂದು ಅವಾಜ್ ಹೆಂಗೆ ಕೇಳಿಸತ್ತೆ ಚಿನ್ನ ಹೇಳೋಣ. ಏನೋ ಅದೋ ಒಂದು ಚೆನ್ನಾಗಿ ಮಾಡಿದ್ರಿ. ಸಣ್ಣ ಹುಡುಗ ಕೂಡ ಸಣ್ಣ ಹುಡುಗರು ಆಗ್ಬಿಟ್ಟು ನೋಡ್ರಿ. ನಾನು ಎಲ್ಲಿ ಕುಡಿ ಏನೈತ್ಲ ನಾನು ಸಣ್ಣ ಹುಡುಗಿ ಮಾತಿನೈತಿ. ಅದು ಇದು ಹೇಳ್ರಿ. ಕೆಲಸ ಬಂದಿಲ್ಲ, ಒಂದು ಅರ್ಧಕ್ಕೆ ಬಿಟ್ಟು ಬಂದೆ. ಹೌದಾ? ಈಗ ಬತ್ತ ಹೋದೆ, ಇಲ್ಲಿ ಕೆಲಸ ಐತಿ, ಈಗ ನೀನೇ ಮಾಡ್ಕೋ. ನಿಂದು ಧ್ವನಿ ಹಂಗೈತೆ ಅಂತೇಳಿ ಪಲ್ಯ ಆತ್ ನೋಡ. ಬಂದ್ ಮಾಡ ನೋಡ್ಲಿ ಚಿನಿ ನೀರೈತೆ. ಇಲ್ಲ 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 ಅವರಂತ ಮಾಡಿಸ್ಬೇಕ್ರಿ ಅದು. ಎತ್ಕೊಂಡು ಹೋಗ್ತೀನಿ. ನೀನು ಎತ್ಕೊಂಡು ಹೋಗ್ತೀನಿ. ಮಂಗೆ ದಿಮಾಕ್ ಮಾಡ್ತೇನೆ. ಈ ಹುಚ್ಚಿ ಚಿನಿ ಪಲ್ಯ ಮಾಡೋದು ಬಿಟ್ಟಿದ್ದನ್ನ ಮಾಡ್ಕೊಂಡ್ರಿ ಎಣ್ಣನ ನೀನು ಯಾರು ಮಾಡಿದ್ರು ಮತ್ತೆ. ಅಯ್ಯೋ ಒಂದೊಂದ್ಸಲ ಅನ್ಸತ್ರಿ, ನಾ ಯಾಕೆ ಹಿಂಗೆ ಬಿಹೇವ್ ಮಾಡ್ತೀನಿ, ಎಷ್ಟು ಸಣ್ಣ ಹುಡುಗ್ರಂಗೆ ನಾ ಯಾಕೆ ಬಿಹೇವ್ ಮಾಡ್ತೀನಿ ಅಂತ ಅನ್ಸತ್ತೆ. ಒಮ್ಮೊಮ್ಮೆ ಮನೆಯಾಗಿನವರು ಅದು ವಿಚಾರ ಮಾಡ್ತಿರ್ಬೇಕು ಅನ್ಸತ್ತೆ, ಏನು ಸಣ್ಣ ಹುಡುಗ್ರಂಗೆ ಇರೋದು. ಬಟ್ ಒಮ್ಮೊಮ್ಮೆ ಅನ್ಸತ್ತೆ ಹಿಂಗೆ ಸಣ್ಣ ಹುಡುಗ್ರಂಗೆ ಇರೋದು ಚಲೋ ಅನ್ಸತ್ತೆ. ಮೊದಲೇ ಲೈಫ್ ಅಂತೀನಿ ಟೆನ್ಷನ್ ಮನುಷ್ಯರಾಗಿಲ್ಲರಿಗೆ ಅಂತ ಒಂದು ಸ್ವಲ್ಪ ಹಿಂಗೆ ಮಜಾ ಮಾಡ್ಕೊತ ಸಣ್ಣ ಹುಡುಗರಂಗಿದ್ರೆ
ಒಂದ್ ಸ್ವಲ್ಪ ಅಷ್ಟು ಚಿಂತಿರೋದಿಲ್ಲ. ಎಸ್ ಅಲ್ಲತೀನಿ ಮಂದಿ ಏನು ಅನ್ಕೋತಾರ ಬಿಡ್ರಿ, ನಾವು ಹೊಲ ಕಡೆ ನಾವು ಮತ್ತೆ ಪಣ್ಣು ಮಾಡ್ಕೋತೀವಿ ಮತ್ತೆ ಮಜಾ ಮಾಡ್ಕೋತ ಹೋಗಿ ಬಂದ್ರಿ ಸೂಪರ್ ಡಾಕ್ಟರ್ ಹತ್ರ ಎಲ್ಲ ನಾರ್ಮಲ್ ಐತಂತ. ಮತ್ತು ಇದಕ್ಕೆ ಹಂಗೆ ಇದು ಆಗತ್ತಂತ ಚಕ್ರ ಇದು ಜೋಲಿ ಹಾಕೋತತ್ತ. ಅದೇ ಹೇಳ್ದಲ್ಲ ಮತ್ತು ನಾನು ಈಗ ವಯಸ್ಸಾದ್ಮೇಲೆ ಹಂಗೆ ಆಗತ್ರಿ. ಈಗ ಕೈಯಾಗ ಬಡಿಗೆ ಹಿಡಿಬೇಕು. ನಮ್ಮ ಪಪ್ಪ ನಗಾತಾರ ನೋಡ್ರಿ, ಬಡಿಗೆ ಹಿಡಿಬೇಕನ್ನೋರ ತೊಗೊಂಡು ಬರಲಿ ನಾನು ಬಡಿಗೆ. ಹಂಗಾರಿ ಎಲ್ಲಾರ್ದು ಅದೇ. ನಾಳೆ ಎಲ್ಲರೂ ಒಂದು ಏಜಿಗೆ ಬರೋ ನಾವು ಆದ್ರೂ ಅಷ್ಟೇ ಅದು ಹಂಗಾರಿ ಏನು ಮಾಡೋಕ್ಕೆ ಬರೋದಿಲ್ಲ. ಏಜ್ ಆಗೋದು ಅದು ಹೆಂಗೆ ರೀ, ಬರ್ತಾ ಬರ್ತಾ ಸಣ್ಣ ಹುಡುಗರು ಆಗ್ತಾರಂತಾರಲ್ಲ, ಅದು ನಿಜ ಆಯ್ತದು. ನಾಟ್ ಓನ್ಲಿ ಮೆಂಟಲಿ ಸಣ್ಣ ಹುಡುಗರು ಆಗೋದಿಲ್ಲ, ಫಿಸಿಕಲಿ ಕೂಡ ಸಣ್ಣ ಹುಡುಗರೇ ಆಗುತ್ತಲ್ಲ ಏಜ್ ಆದ ಕೂಡಲೇ. ಭಾಳ ಕೇರ್ ತಗೋಬೇಕಾಗತ್ತೆ. ಹೌದು, ಚಲೋ ಬಡ್ಗಿ ತೊಗೊಂಡ್ಬರ್ಬೇಕ್ರಿ. ರಬ್ಬರ್ದು ಇದ್ದಿದ್ದು ಅಂದ್ರೆ ಕೆಳಗೆ ರಬ್ಬರ್ ಇರ್ತಾವಲ್ಲ ಜಿರ್ಲಾರ್ದು. ಎಲ್ಲಿ ಇಂತಲ್ಲಿ ನಡೀತಾವ ಮತ್ತು ರಬ್ಬರ್ ಎಲ್ಲ ಕಡೆ ನಡೀತಾವೆ. ರಬ್ಬರೇ ಬೇಕು ಮತ್ತು ಇಲ್ಲಿ ನೀರು ಬಿದ್ದು ಅಂದ್ರೆ ಜರದ್ರೆ ಏನಾಗಲ್ಲ ನಡೀತದೆ. ಏನೋ ನಾನು ಕಲಿಸೋದೆಲ್ಲ ಮಾತು ಕೇಳಿಲ್ಲ, ಅದಕ್ಕೆ ಮಾಡ್ಕೊಂಡು ಕೂತಾಳ ನೋಡ್ರಿ ಇಲ್ಲಿ ಹೆಂಗೆ ದುಃಖಿಸ್ತಾಳ. ಕೆಲಸ ಮಾಡಿದಿರ್ತೀನಿ ನೋಡು ಏನೇನು ಮತ್ತು ಏನು ಮಾಡ್ಬೇಕು ಹೇಳ್ರಿ. ಇರಲಿ ಒಂದು ನಿಮಿಷ ಎದ್ದು ಬಂದುಬಿಟ್ಲೆ ಚಿನಿ ಬಿಸಿ ಇದು ಬಿಸಿ. ಏನು ಕೆಲಸ ಚಿನ್ನೋ ಕೆಲಸ ಮಾಡಿ ಆಮೇಲೆ ಸುಮ್ಮನೆ ನೀವೇ ಹೇಳ್ರ ಕೆಲಸ ಮಾಡೋದಕ್ಕೆ. ಏನಂತ ನಮ್ಮ ಮಮ್ಮಿ ನೋಡ್ರಿ ಎಂಥದೇ ನೀನು ಕೆಲಸಂಗಿಲ್ಲ ಬಿಡಂಗಿಲ್ಲ ಏನು ಮಾಡಿದ್ರೆ ಬಿಡ್ಸೋದಲ್ರಿ. ಪಟ್ಟಿ ಕೇಳಕ್ ಬಂದ ನಮ್ಮ ಮನೆಗೆ, ಎಲ್ಲಾರ ಮನೆ ಮುಗಿಸ್ತಾನ. ಈಗ ನಮ್ಮ ಮನೆಗೆ ಬಂದ ನೋಡಿ, ಇಲ್ಲಿ ಬಾರ್ಸ್ಕೊತಿಂತ ಎಲ್ಲೋನ ನಾನು ಕೊಡಾತಾರ ತಗೋ ಹೇಳಿ ಬಂದ್ ನೋಡಿ ಈಗ. ಹಾ ಕೊಡ್ತೀವಿ. ಚಿಲ್ಲರ್ ಬೇಕು 500 ರೂಪಾಯಿ. ಫೋನ್ ಪೇನೂ ಇಲ್ಲ. ಹಾಂ ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ರಿ. ಮತ್ತು ಚಿಲ್ಲರ್ ಇಲ್ಲಲ್ರಿ, ಏನು ಮಾಡ್ಬೇಕ್ರಿ? ಚಿಲ್ಲರ್ ಮಾಡ್ಕೊಂಬರ್ರಿ ಕೊಡ್ತೀವಂತ. 500 ರೂಪಾಯಿ ಆಯ್ತು ಅದಕ್ಕೆ. ಬರ್ತಾರ ಆಡ್ರಿ ಮತ್ತು ಅವ್ರು ಇಲ್ಲೇ ಬಡಿತಿರ್ತಾರ, ಹೋಗಿ ನಾವು ಕೊಟ್ಟು ಬಂದ್ಬಿಡೋಣ ಅಂತ. ನೋಡ್ರಿ ಈಗ ಅಣ್ಣನ ಬರ್ಡೇ ಐತಿ. ಅಣ್ಣನ ಬರ್ಡೇಕ ನಾವು ಸರ್ಪ್ರೈಸ್ ಕೊಡತ್ತೀವಿ. ಇಲ್ಲಿ ಹೊರಗೆ ನಿಂತಾನ ಅಣ್ಣ. ಈಗ ಓಪನ್ ಮಾಡ್ರಿ, ಬರ್ರಿ. ಈ ಲೈಟ್ ಆಫ್ ಮಾಡ್ರಿ. ನಿಂದ್ರಿ ಕಣ್ಣು ಕಟ್ಟಿದ ಕಣ್ಣ ಬಿಚ್ಚಬೇಕ. ಹಾ ಲೈಟ್ ಹಚ್ಚಕ್ಕ ನೀನು ಲೈಟ್ ಹಚ್ಚ. ಹಾ ಹಚ್ಚ. ಹಾ ಏನ್ ಮಾಡೋದು ಈಗ? ಕೇಕ್ ಕಟ್ ಮಾಡೋದು ಬೆಂಕಿ ಹಚ್ಚೋದು. ಬೆಂಕಿ ನೀ ಚಾಲು ಮಾಡಿದ್ದಿಲ್ಲ? ಚಾಲು ಮಾಡಿದ್ದೆ, ಈಗ ಕಟ್ ಮಾಡಿದೆ. ಮತ್ತೆ ಪಾಪ ಇಟ್ಟೆಲ್ಲ ಆಗೈತಿ, ಮತ್ತೆ ನೀ ಚಾಲು ಮಾಡಿಲ್ಲ ಅಂತ ನಮ್ ದೋಸ್ತ್ ಬಡ್ಡೆ ರೀಪ ಇವತ್ತು. ನಗುತ್ತಾ ನಗುತ್ತಾ
ಬಾಳು ನೀನು 100 ವರ್ಷ ಎಂದು ಹೀಗೆ ಹ್ಯಾಪಿ ಬರ್ತ್ಡೇ ಅಣ್ಣ ಏ ಎಲ್ಲರೂ ನನಗೆ ಹೋಗ್ಬೇಡ್ರಪ್ಪ. ಹ್ಯಾಪಿ ಬರ್ಡೇ ಟು ಯು. ನೋಡ್ಲ ಮತ್ತೆ ನೀನೇ ಕರೆದು ತಿನ್ಸಾತಿ ಮತ್ತೆ ಎಲ್ಲರಿಗೆ ಅವ್ರು ನೋಡತ್ತಾರ. ಹಾ ಹಾಕಿ ಬಿಡುತ್ತೀನಿ. ಹ್ಯಾಪಿ ಬರ್ಡೇ ಬರ್ಡೇ ಮಾಡ್ಕೊಳತ್ತಾರಿ. ಊರಿ ಕೊಡೋಣ. ಕೊಟ್ರೆ ನೀವು ಎಲ್ಲಿಂದ ಹರ್ಸೋದು? ಏ ನಾವು ಆಡಿಸ್ತೀವಿ ನಮ್ಮೇ ಬಿಡು. ಈ ಕಡೆ ನನ್ನ ಫೇಸ್ ಈ ಕಡೆ. ಹಾ ನೋಡ್ರಿ ಹುಡುಗ ನೋಡ್ರಿ ಏನ್ ಡೇಂಜರ್ ಅದ. ಇಲ್ಲಿ ಒಂದೇ 4 ತಗೋ ಹಿಡಿ ಹಿಡಿ ಹಿಡ್ರಿ. ಇನ್ನೊಂದು 2 ಕೊಡ್ಲಿ. ಬಿಹೈಂಡ್ ಸ್ಕ್ರೀನ್ ನೋಡಿವಲ್ಲ. ಇಲ್ಲಿಂದ ದುಗಿಸ್ಬಿಡ್ರಿ ಹೋಗ. ಅಲ್ಲ ಮಾಡ್ಲಿ ಏನ ಅದು ಹೇಳ್ರಿ. ಏ ಮಂಡಿ ಊರಿ ಕೊಡೋಣ. ಮಂಡಿ ಊರ್ ಕೊಡ್ಬೇಕಾ? ಅದ್ರೊಳಗೆ ಏನೈತ್ಲಿ? ಬರೀ ಜಸ್ಟ್ ಮಂಡಿ ಊರದ ಇದ್ರೊಳಗೆ ಐತಿ. ಹಾ ಬಡ್ಡೆ ಇದ್ದಾಗ ಮತ್ತೆ ಈ ಬಡ್ಡೆ ಇವಂದ ಐತಿ ರೀ, ಬಟ್ ಇವನೇ ಕೊಡತ್ತಾರ. ರೆಡಿ. ಏ ಇವ ಏನಪ್ಪ ಒಳ್ಳೆ ಇವತ್ತು ಫಸ್ಟ್ ಟೈಮ್ ಪ್ರಪೋಸ್ ಮಾಡೋದಿಲ್ಲ ಮಾರೇ ಕೊಡು ಪಟ್ಟತ್ತ. ಹಾ ಅಕ್ಕ ನೋಡ್ರಿ ಅದಕ್ಕೆ ವಾಟ್ಸಪ್ ಭಾಳ ಜಾಟ್ ಮಾಡ್ದ. ರೀಲ್ ಇದ್ದಾಗ ಹಿಂಗಾಗತ್ತೆ. ಹೇಳ್ಬೇಕಪ್ಪ, ಬರೀ ಕೊಡೋದಲ್ಲ ಹೇಳ್ಬೇಕ. ಹೇಳಿಲ್ಲವ ಹುಡುಗ ಸ್ವಲ್ಪ ನಾಸ್ಕೋತಾನ್ರಿ, ಏನ್ ಮಾಡೋದು. ಅದು ವಾಟ್ಸಪ್ ಒಳಗೆ ಅಟ್ಟರಿ, ರಿಯಲ್ ಒಳಗೆ ಆಗೋದಿಲ್ಲ. ಹೊಡೆದು ಮತ್ತೆ ಮಮ್ಮಿ ಎತ್ತಿಲ್ಲಲ್ಲಿ ಭಾಳ ಅಂಟ್ಕೊಂಡು ಬರ್ತೈತೆ ಹೇಳ ಮ್ಯಾಗ ಹೇಳೋಣ. ಹೌದಿಲ್ಲ ಬಂದಿಲ್ಲ ಅಂದ್ರೆ ಮತ್ತೆ ತಾನೇ ಬರ್ತೈತೆ ಮ್ಯಾಗ. ಅವ ಮೊನ್ನೆ ಅವ ಕಳಿಸಾಗ ಮೊನ್ನೆ ಕಳ್ಸಂದ ಅವ್ನಿಗೆ ಕಳಿಸಿಲ್ಲ. ಅವ 2-3 ಕಳಿಸಿಲ್ಲ ನೋಡ. ಮಸ್ತ್ ಊಟ ಮಾಡೋ. ಏನ್ ಮಾಡ್ರಿ ಊಟಕ್ಕೆ ಅನ್ನಂಗೆ? ಎಷ್ಟು ಕೆಲಸ ಮಾಡ್ತೀವಿ ಪಾಪ. ಎಷ್ಟು ಐಟಮ್ ಮಾಡ್ರಿ ನೋಡ್ರಿ. ಈಕಿ ಮೆನು ರೆಡಿ ಐತಿ. ಏನು ಹೇಳಿ ಏನು ಬಿಡ್ಯಾನ ಅದ ಆಕಿ. ತಿನ್ಬೋದಲ್ಲ? 4 o'clock ಆಗಿತ್ತು ನಮ್ದು ಊಟ. ನೋಡಕತ್ರ ಚಲೋ ಅನ್ಸಾದೈತ್ರಿ. ಇದು ಗ್ಲಾಸ್ ಕೊಡ್ಲೆ? ಹೇಳ ಅವಿ ಇಲ್ಲೇ ತೋ ಹಿಡಿ. ಮೊಸರು ತಿನ್ನಬಾರ್ದು. ಚಿಕನ್ ಅಯ್ಯೋ ಅವ್ ನೋಡ್ಕೊ ಕೂತ್ರು ಊಟ ಮಾಡೋದು ಬಿಡ್ಬೇಕಾದ ಮನುಷ್ಯ. ಅನ್ನ ತಿನ್ಬೇಡತ್ತಾರ, ಅದು ತಿನ್ಬೇಡತ್ತಾರ, ಏನ್ ತಿನ್ನೋದು ಮತ್ತೆ. ಹೊಸ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಚಲೋ ಆಗೈತೆ. ಒಂದು ಲಿಂಬಿಕಾಯಿ ಕೂಡ ಹಂಗ ಇಲ್ಲ. ನಾ ಅದಕ್ಕೆ ಹೇಳ್ತೀನಿಲ್ಲ, ನಾವು ಇಸ್ಕೊಂತಿರ್ತೀವಿ. ಇದಕ್ಲಿ ಈಗ ಸಾಂಬಾರಿ ಕಟ್ ಕೆಳಗೆ ಬರ್ಬೋದಲ್ಲ ನೋಡ್ರಿ. ತಲಿ ರೀ ನೋಡ್ರಿ, ತಲಿ ಇದಕ್ಕೆ ಅನ್ನೋದ್ರಿ. ಇಂಜಿನಿಯರಿಂಗ್ ಅಂಜಿ ಪಾಸ್ ಆಗಲಿಲ್ಲ ಎಲ್ಲ ಮಾಡಿ ಇಂಥವು. ಎರಡು ಚಲೋ ಆಗ್ಯಾವ್ರಿ. ಚಲೋ ಆಗಿದೆ. ಉಪ್ಪು ಜಾಸ್ತಿ ಆಗಿಲ್ಲ ಕೊಸಂಬರಿ. ನಾನು ಕೋಸಂಬರಿ ತಿಂದಿಲ್ಲ. ತಿಂಗಳ ನನಗೆ ಜಾಸ್ತಿ ಇಲ್ಲ ನನಗೆ ಜಾಸ್ತಿ ಆಯ್ತು. ಇದಕ್ಕೂ ಜಾಸ್ತಿ ತಿರ್ಗಿಸಿಲ್ಲ ಅನ್ಸುತ್ತೆ. ನೀನು ತಿರ್ಗಿಸ್ಲಾರ್ದು ಬಂದೈತಿ. ಬೇಕಂತ ಹಾಕ್ಯಾರ ನೋಡ್ಲಿ ಅವ್ರು.